ನಕಲಿ ಭೂ ನಕ್ಷೆಗಳ ಸೃಷ್ಟಿ ಮಾಡಿ ಕಂದಾಯ ಇಲಾಖೆಯಲ್ಲಿ ಕೋಲಾಹಲ ರೂಪಿಸುವ ಭೂಮಾಫಿಯಾ. ಈ ಸ್ಟೋರಿ ಎಲ್ಲ ಕಂದಾಯ ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಬಡ ಮತ್ತು ಮಧ್ಯಮ ವರ್ಗದ ಜನರು ನೋಡಿ ತಿಳಿದುಕೊಳ್ಳುವಂತಹ ಜಾಗೃತಿ ಸ್ಟೋರಿ. ಎಸ್, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯಲ್ಲಿ ನಡೀತಾ ಇರುವ ಹಣವಂತರು ಮತ್ತು ಬಹುಶಃ ಕೆಲ ಭ್ರಷ್ಟ ಅಧಿಕಾರಿಗಳ ಫ್ಯಾಮಿಲಿನಿಂದಲೋ ಇಂತಹ ಸಮಸ್ಯೆಗಳು ಎದುರಾಗತೊಡಗುತ್ತವೆ. ಇದು ನಡೆದಿರುವುದಾದ್ರೂ ಎಲ್ಲಿ ಎಂಬುದನ್ನು ತೋರಿಸ್ತೀವಿ ನೋಡಿ. ಅಕ್ಷರಶಃ ಚಿಕ್ಕಬಳ್ಳಾಪುರದ ಮಟ್ಟಿಗೆ ಚಿನ್ನಕ್ಕಿಂತ ಭೂಮಿಗೆ ಬೆಲೆ ಹೆಚ್ಚು ಎಂಬಂತೆ ವೇಗವಾಗಿ ಭೂಮಿಯ ಬೆಲೆಗಳು ಗಗನಕ್ಕೆ ಏರ್ತಿವೆ. ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರುವ ಕೆಲ ಸಿರಿವಂತರು, ಹೈ ಪ್ರೊಫೈಲ್ ಎಂಬಂತೆ ಸಮಾಜದ ಮುಂದೆ ಕಾಣುವ ವ್ಯಕ್ತಿಗಳು ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಒಂದರ ಮೇಲೊಂದು ಕಂದಾಯ ಇಲಾಖೆಯನ್ನು ಆಮಿಷಕ್ಕೆ ಒಳಪಡಿಸಿ ನಕಲಿ ದಾಖಲೆಗಳು ಮತ್ತು ಭೂ ದಾಖಲೆಗಳನ್ನು ಸೃಷ್ಟಿ ಮಾಡಿಸಿ ಇತರರಿಗೆ ತೊಂದರೆ ಕೊಡುವುದೇ ಇವರ ಕಾಯಕವಾಗಿರುತ್ತೆ ಎಂಬುದು ನೊಂದವರ ಮಾತಾಗಿದೆ. ಇದಕ್ಕೆ ಏನನ್ನ ಅನಾಹುತ ಕಾರಣ ಅಂದ್ರೆ ಸಿ ಕೆ ಬಾಲಕೃಷ್ಣ, ಸಿ ಕೆ ಗಿರೀಶ್, ಮೂರ್ತಿ, ಸಿ ನಾರಾಯಣಸ್ವಾಮಿ ಅವರು ಎರಡು ಕುಟುಂಬದಿಂದ ನಮ್ಮ ಕುಟುಂಬಕ್ಕೆ ನನ್ನ ಅನಾಹುತ ಆಗ್ಬೇಕಂತ ಇದಕ್ಕೆ ಅವರೇ ಮೂಲ ಕಾರಣ ಸರ್. ಅವರು ಅಂದ್ರೆ ಇದನ್ನು ಬಹಿರಂಗವಾಗಿ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ನೀವು ಸೂಚನೆ ಕೊಡ್ತಾ ಇದ್ದೀರಾ? ನಾನು ಹೌದು ಸರ್, ಅವಾಗ ಸರ್ಕಾರಕ್ಕೆ ಸೂಚನೆ ಕೊಡ್ತಾ ಇದ್ದೀನಿ. ನಾನು ಲ್ಯಾಂಡ್ 4 ಎಕರೆಯಿಂದ ಪೋಡಿ ಮಾಡ್ಕೊಡ್ಬೇಕು, ನನಗೆ ರಕ್ಷಣೆ ಕೊಡ್ಬೇಕು, ನನ್ನ ಕುಟುಂಬಕ್ಕೆ ಕಾರಲ್ಲಿ ಗುದ್ದಿಸ್ತೀನಿ, ಲಾರಿಯಲ್ಲಿ ಗುದ್ದಿಸ್ತೀನಿ ಅಂತ ಈ ತರ ಬೆದರಿಕೆ ಆಗ್ತಾ ಇದೆ ಸರ್. ಸಿ ಕೆ ಬಾಲಕೃಷ್ಣ ಗಿರೀಶ್. ಅದೇನಾದ್ರೂ ಎವಿಡೆನ್ಸ್ ಇದೆ ನಿಮ್ಮ ಹತ್ರ? ಇಲ್ಲ ಸರ್, ನಮ್ಗೆ ಅಷ್ಟೊಂದಿಲ್ಲ. ಇಲ್ಲಿ ಬಂದಾಗ ಈಗ ನೇರವಾಗಿ ಏನಾದ್ರು ಹೇಳಿದಾರ? ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ಸ್ ಇದೆಯಾ ನಿಮ್ಮ ಹತ್ರ? ಅದಕ್ಕೆ ಸಂಬಂಧಪಟ್ಟ ರಿಕಾರ್ಡ್ಸ್ ಅಂತಂದ್ರೆ ಸೀನಿಯರ್ ಕೋರ್ಟಲ್ಲಿ ಒಂದು ಕೇಸ್ ಹಾಕಿದ್ದೀನಿ ಸರ್. ಜಡ್ಜ್ ಮುಂದೆ ಡಾಬಾ ಇಲ್ಲ, ಲ್ಯಾಂಡ್ ಇಲ್ಲ, ದೇವಸ್ಥಾನ ಇಲ್ಲ, ಆಸ್ಪತ್ರೆ ಕಟ್ಟೆ ಇಲ್ಲ, ಅಂಗಡಿಗಳೇ ಇಲ್ಲ, ಮನೇನೇ ಇಲ್ಲ ಅಂತ ಜಡ್ಜ್ ಮುಂದೆ ನಾವು ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ ಸರ್ ಈ ಮನುಷ್ಯ. ಅಷ್ಟಕ್ಕೂ ಈ ಸ್ಟೋರಿ ಟ್ವಿಸ್ಟ್ ಇಲ್ಲಿದೆ ನೋಡಿ. ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವ ವೈದ್ಯರು ನಾರಾಯಣ ಹರಿ ಎಂಬ ಹುದ್ದೆಯನ್ನು ಅಲಂಕರಿಸಿರುವ ಡಾಕ್ಟರ್ ಬಾಲಕೃಷ್ಣ ಮತ್ತು ಫ್ಯಾಮಿಲಿಯು ತನ್ನ ತಂದೆಗೆ ಸರ್ಕಾರದಿಂದ ಕೊಟ್ಟಿರುವ ಜಮೀನು ಎಂಬಂತೆ ನಕಲಿ ನಕ್ಷೆಯನ್ನು ಸೃಷ್ಟಿಸಿದ್ದಾರೆ ಅಂತ ಕೊತ್ತನೂರು ಮೂಲದ ಆಸ್ತಿ ಖರೀದಿದಾರ ಮುನಿಯಪ್ಪ ಆರೋಪವನ್ನು ಮಾಡ್ತಿದ್ದಾರೆ. ಸರ್, ನಾನು ಮುನಿಯಪ್ಪ ಅಂತ ಕೊತ್ತನೂರು, ತಂದೆ ಹೆಸರು ಮುನಿಗ. ನಾರಾಯಣಗೌಡ್ರ ಹತ್ರ ಜಮೀನ್ ಪರ್ಚೇಸ್ ಮಾಡಿದ್ವಿ ಸರ್. ನಾರಾಯಣಗೌಡ್ರ ಮಗ ಶ್ರೀನಿವಾಸ್ ಗೌಡ ಅಂತ ಭಾಗ್ಯಮ್ಮನ ಹತ್ರ 2008ರಲ್ಲಿ ಪೋಡಿ ಮಾಡಿ ಪರ್ಚೇಸ್ ಮಾಡಿ ಸೇಲ್ ಅಗ್ರಿಮೆಂಟ್ ಆಗಿತ್ತು. ಅಗ್ರಿಮೆಂಟ್ ಹೋಗಿ ಅವ್ರು ಬರಲಿಲ್ಲ, ದುಡ್ಡು ತಗೊಂಡು ಕೋರ್ಟ್ ತೆಗೆದ, ಕೋರ್ಟ್ನಿಂದ ಡಿಗ್ರಿ ಆಗಿ ರಿಜಿಸ್ಟರ್ ಆಗಿ ಆವಾಗ ಕೋರ್ಟ್ನಿಂದ ರಿಜಿಸ್ಟರ್ ಆದಾಗ ನಾವು ಪೋಡಿ ಮಾಡಿದ್ವಿ, ಪೋಡಿ ಮಾಡಿಬಿಟ್ಟು ಟೋಟಲ್ ಎಸ್ಟೇಟ್ ಬಂದು ನಾರಾಯಣಗೌಡ್ರಿಗೆ ಎಲ್ಲರಮ್ಮಲ್ಲಿ 8 ಎಕರೆ 2 ಕ್ವಿಂಟೆ ಆಗಿದೆ. 4 ಎಕರೆ 1 ಕ್ವಿಂಟೆ ಮಗಾಗಿ ವಿಭಾಗ ಕೊಟ್ಟಿದ್ದ. ವಿಭಾಗದಿಂದ ಸೊಸೆ ನಾರಾಯಣಗೌಡ ಶ್ರೀನಿವಾಸ್ ಗೌಡ ತೀರೋತನ ಭಾಗ್ಯಮ್ಮನಿಗೆ ಬಂತು. ಭಾಗ್ಯಮ್ಮ ಕಡೆಯಿಂದ ನಾವು ಪರ್ಚೇಸ್ ಮಾಡಿದ್ವಿ. ಭಾಗ್ಯಮ್ಮ, ರೂಪಶ್ರೀ, ಎಮ್ಮಿ ಗಂಗಾಧರ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿದ್ವಿ. ಭಾಗ್ಯಮ್ಮ ಅವರು ಗಂಡ ಸರ್. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ನ್ಯಾಯಾಲಯದಲ್ಲಿ ದಾವೆ ಹೂಡಿತು. ದಾವೆ ಇದ್ರೂ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ನಂದಿಗಿರಿಧಾಮ ಪೊಲೀಸ್ ಸಿಬ್ಬಂದಿಗಳು ನ್ಯಾಯಾಲಯದ ವ್ಯಾಪ್ತಿಯಲ್ಲಿರುವ ಈ ಸಮಸ್ಯೆಯನ್ನು ಅತಿಕ್ರಮಿಸಿ ಇಂದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅದು ಮತ್ತೆ 87 ಎರಡೇ ಮಾತಾಡಿ, ಬೇರೆ ಏನು ಬೇಡ. ಮೇಲೆ ಇರೋದು 88, ಅದು ಕೇಳೋದು 71. ಒಂದು ಸೆಕೆಂಡ್ ಬೇರೆ ಇಲ್ಲಿ. ಬಟ್ ಕಂದಾಯ ಇಲಾಖೆಯಲ್ಲಿ ಇವಾಗ ಆಕ್ಚುಲಿ ಯಾವತ್ತೂ ಆಗದಿರ ಇರೋಂತ ಕೆಲಸಗಳಾಗ್ತಾ ಇದೆ. 1 to 5 ಆಗಿರ್ಬೋದು, ಹಕ್ಕುಪತ್ರ ಕೊಡೋದಾಗಿರ್ಬೋದು, ಅಥವಾ ಈ ಪಾವತಿ ಖಾತೆ ಮಾಡ್ತಾ ಇರೋದಾಗಿರ್ಬೋದು, ರೆವಲ್ಯೂಷನರಿ ವರ್ಕ್ ಆಗ್ತಾ ಇದೆ. ಸೊ ಅಂದ್ರೆ ಇವಾಗ ಚಿಕ್ಕಬಳ್ಳಾಪುರ ತಾಲೂಕಲ್ಲೇನೆ 1-2 months ಬ್ಯಾಕ್ 1200 ಹಕ್ಕುಪತ್ರ ಕೊಟ್ಟಿದೀವಿ. ಯಾರಿಗ್ ಮನೆ ಇಲ್ಲ ಅವರಿಗೆ ಒಂದು ಹೆಲ್ಪ್ ಮಾಡಿ ಕೊಟ್ಟಿದೀವಿ. ಸೊ ಐ ಥಿಂಕ್ ಎಲ್ಲ ಬಡವ್ರಿಗಾಗ್ಲಿ ಯಾರಿಗೇ ಆಗ್ಲಿ ಕಾನೂನಲ್ಲಿ ಏನ್ ಅವಕಾಶಗಳಿದೆ, ಏನೇನು ಸ್ಕೀಮ್ಸ್ ಇದೆ ಅದೆಲ್ಲ ಬಡವ್ರಿಗೆ ತಲುಪ್ತಾ ಇದೆ ಅಂತ ಮೇಡಮ್, ಇವತ್ತು ಇಲ್ಲಿಗೆ ಬಂದಿರ್ತಕ್ಕಂಥ ಭೇಟಿ ಉದ್ದೇಶ
ಯಾಕೆ ಇದು ಕೋರ್ಟ್ ಡೈರೆಕ್ಷನ್ಸ್ ಬಂದಿದೆ, ಒಂದು ರಿಪೋರ್ಟ್ ಬಂದಿದೆ. ಇಲ್ಲಿ 87 ಅನ್ನೋದು ಒಂದು ಡಿಸ್ಪ್ಯೂಟ್ ಇರೋದ್ರಿಂದ 71/P1 ಸರ್ವೆ ನಂಬರ್ ಕೊತ್ನೂರ್ದು. ಸೊ ಅಲ್ಲಿ ಏನ್ ವಾಸ್ತವಾಂಶಗಳು ವರದಿ ಕೊಡ್ಬೇಕು. ಜಾಗ ಯಾರಿಗೆ ಗೊತ್ತು ಅಷ್ಟೇ ನಾವು. ಜಾಸ್ತಿ ಜಾಗ ಯಾರ್ದು ಡಿಸ್ಪ್ಯೂಟ್ ಇದೆ ಅದು ಕೋರ್ಟ್ ಇಂದ ಡೈರೆಕ್ಷನ್ಸ್ ಬಂದಿದೆ ಅಷ್ಟೇ. ತಹಶೀಲ್ದಾರ್ ರಿಪೋರ್ಟ್ ಕೊಡ್ಬೇಕು ಅಂತ. ನಮ್ ಕೆಲವೊಂದು ದಾಖಲೆಗಳು ಪರಿಶೀಲನೆ ಮಾಡಿದ ಪ್ರಕಾರವಾಗಿ ಇವ್ರ ಮೇಲೆ ಅವ್ರನ್ನ ಕೂರಿಸೋದು, ಅವ್ರ ಮೇಲೆ ಇವ್ರನ್ನ ಕೂರಿಸೋದು, ಕೆಲವೊಂದು ಕಂದಾಯ ಅಧಿಕಾರಿಗಳ ಕಣ್ತಪ್ಪಿ ಮಾಡಿದಾರೆ ಅನ್ನೋದು ಒಂದು ವಾಸ್ತವಾಂಶ ಬೆಳಕಿಗೆ ಏನ್ ಹೇಳ್ತಾರೆ? ಅಲ್ಲ ಅದ್ ಆತರ ಅಲ್ಲ, ಅದ್ ವೆರಿಫೈ ಮಾಡಿದಾಗ ಗೊತ್ತಾಗುತ್ತೆ. ಇವಾಗ ಅಲ್ಲಿ ಇವ್ರು ತೋರಿಸಿರೋ, ಇಲ್ಲಿ ಸ್ಪಾಟ್ ಅಲ್ಲಿ ತೋರಿಸಿರೋ ದಾಖಲೆ ನಮ್ಮ ಅಧಿಕೃತವಾಗಿ ನಮ್ಮ ಆಫೀಸ್ ಅಲ್ಲಿಂದ ಕೊಟ್ಟಿರೋ ದಾಖಲೆನ ಅಂತೆಲ್ಲ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ. ಸೊ ಅವ್ರದೇ ಸರ್ವೆ ನಂಬರ್ ಬೇರೆ ಇದೆ, ಇಲ್ಲಿ ಡಿಸ್ಪ್ಯೂಟ್ ಏನಿದೆ ಇಲ್ಲಿ ಇಬ್ಬರದು ಸರ್ವೆ ನಂಬರ್ ಬೇರೆ ಬೇರೆ ಇದೆ, ಯಾವ್ದು ಓವರ್ಲ್ಯಾಪ್ ಆಗಿಲ್ಲ. 87, 88 ಸರ್ವೆ ನಂಬರ್ ಬೇರೆ ಇದೆ, ಬಟ್ ಒಂಚೂರು ಎಕ್ಸ್ಟೆಂಟ್ ಯಾವ್ದೋ ಒಂದು ಓವರ್ಲ್ಯಾಪ್ ಆಗ್ತಿರ್ಬೋದು ಅಷ್ಟೇ. ಅದು ಓವರ್ಲ್ಯಾಪ್ ಆಗಿ ದುರಸ್ತಿ ಸ್ಕೆಚ್ ಎಲ್ಲಿವರೆಗೂ ಮಾಡಿದ್ದಾರೆ ಅಂತ ನೋಡಿದಾಗ ಇದು ನ್ಯಾಯಾಲಯದ ಆದೇಶದ ಧಿಕ್ಕಾರವೋ ಅಥವಾ ಕಾನೂನುಗಳನ್ನು ಮೀರಿ ತಮ್ಮ ಅಧಿಕಾರ ವಿಸ್ತರಣೆಯೋ ತಿಳಿಯದು. ಆದರೆ ಇಲ್ಲಿ ಕಂಟೆಂಟ್ ಆಫ್ ಫೋರ್ಟ್ ಆಗಿದೆಯಾ ಎಂಬುದು ತಿಳಿಯಬೇಕಾಗುತ್ತೆ. ಬಲಾಢ್ಯ ಮತ್ತು ಧನಿಕರು, ಬಡವರು ಮತ್ತು ಅಸಮರ್ಥರ ಮೇಲೆ ಪದೇ ಪದೇ ಧಮಕಿಗಳನ್ನು ಹಾಕ್ತಾರೆ, ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಎಂಬಂತೆ ಮುನಿಯಪ್ಪ ಆರೋಪಿಸಿದ್ದಾರೆ. ಅದೇನೇ ಇರಲಿ, ಅಧಿಕಾರಿಗಳು ನಂಬಿ ಸಾರ್ವಜನಿಕ ಕೆಲಸ ಮಾಡಿ ಅಂತ ಸರ್ಕಾರದ ಆಶಯಕ್ಕೆ ಕೊಳ್ಳಿ ಇಡ್ತಿರುವ ಕೆಲ ಭ್ರಷ್ಟ ಅಧಿಕಾರಿಗಳ ಕೆಲಸಗಳು ಬಯಲಿಗೆ ಬಂದಾಗ ಮಾತ್ರ ಕಾನೂನು ಕುಣಿಕೆ ಅವರನ್ನು ತಲುಪುತ್ತದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಹೀಗೆ ನೋಡ್ತಾ ಇರಿ PT ಕನ್ನಡ ಡಿಜಿಟಲ್, ಇದು ನಿಮ್ಮ ವಾಹಿನಿ. ನೀರು ಬಂದಿದೆ ಅಂಥದ್ದು ಕ್ಲೋಸ್ ಮಾಡಿ ಗಣೇಶ್ ಶಾಸ್ತ್ರಿ ಅವರೇ ಬಂದು ಮಾಡಿಸ್ತಾರೆ.